ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಹೋಮ್. ಇದು ಮೇ 26 ಮಂಡೇ ಲಾಗ್. ಬೀಗ್ರೂಟ ಎಲ್ಲ ಮುಗಿದ್ಮೇಲೆ ಅಡುಗೆ ಮನೆ ಎಲ್ಲ ಹೇಗಿತ್ತು ಅಂತ ಮಗಳು ಹೋದ್ಮೇಲೆ ತೋರಿಸಿದೆ. ಈಗ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆನ ತೋರಿಸ್ತಾ ಇದ್ದೀನಿ. ನೋಡಿ, ಸದ್ಯಕ್ಕೆ ಇಷ್ಟರ ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಫುಲ್ ಕ್ಲೀನ್ ಆಗಿಲ್ಲ, 1 ಮಂತ್ ಬೇಕು ಫುಲ್ಲು ಮೊದಲಿನ ಥರ ಆಗೋಕ್ಕೆ. ಆದರೂ ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೂ ರೂಮು ಎಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಅಡುಗೆ ಮನೆ ಒಂದೇ ಕ್ಲೀನ್ ಆಗಿರೋದು. ಇವತ್ತು ಚಪ್ರ ಬಿಚ್ಚುತ್ತಾ ಇದ್ದಾರೆ. ಬನ್ನಿ, ಚಪ್ರ ಬಿಚ್ಚೋಕ್ಕೆ ಬಂದಿದ್ದಾರೆ. ಅವ್ರು ಹೇಗೆ ರಿಮೂವ್ ಮಾಡ್ತಾರೆ ಅಂತ ನೋಡೋಣ. ನಮ್ಮ ವೇದು ಚಪ್ರ ಹಾಕ್ಕೋಬೇಕಾದ್ರೂ ಇತ್ತು, ಇವಾಗ ರಿಮೂವ್ ಮಾಡಬೇಕಾದ್ರೂ ಇದೆ. ಅವರೇ ಎಲ್ಲ ಮುಂದೆ ನಿಂತ್ಕೊಂಡು ಚಪ್ರ ಹಾಕ್ಸಿದ್ರು. ಇವಾಗ ಅವರೇ ಮುಂದೆ ನಿಂತ್ಕೊಂಡು ಚಪ್ರ ಎಲ್ಲ ರಿಮೂವ್ ಮಾಡಿಸ್ತಾ ಇದ್ದಾರೆ. ನೋಡಿ, ಅವರು ಇಷ್ಟು ಪುಟ್ಟ ಜಾಗದಲ್ಲಿ ಯಾವ ಥರ ಚಪ್ರ ಹಾಕಿದ್ದಾರೆ ಅಂತ ನೀವೇ ನೋಡಿ, ವಿಡಿಯೋ ಮೂಲಕ ಗೊತ್ತಾಗುತ್ತೆ. ನಾವು 2nd ಫ್ಲೋರಲ್ಲಿರೋದು. ನಮ್ಮನೆ ಬಾಗಿಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಚಪ್ರದ ವಿಡಿಯೋ ಯಾವ್ಯಾವ ಥರ ಇರುತ್ತೆ ಅಂತ ನೋಡಿ ಫೋಟೋಸ್ನೆಲ್ಲ ನಾನು ನಮ್ಮ ಮನೆ ಬಾಗಿಲಿಗೆ ಎಷ್ಟು ಬೇಕೋ ಅಷ್ಟು ಚಪ್ರ ಹಾಕಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಚಪ್ರ. ಮಿನಿ ಚಪ್ರ, ಜಾಸ್ತಿ ದೊಡ್ಡದಿಲ್ಲ, ಚಿಕ್ಕದು. ಎಲ್ಲರಿಗೂ ಇಷ್ಟ ಆಗಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ನನ್ನ ಮಗಳು, ಅಳಿಯ, ನನ್ನ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿದ್ದೀರಾ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಒಳ್ಳೆ ಮನಸ್ಸಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ಈ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಚಪ್ರದ ಗರಿನೆಲ್ಲ ಫಸ್ಟು ರಿಮೂವ್ ಮಾಡಿಕೊಂಡ್ರು. ಅವತ್ತು ಇಬ್ಬರೇ ಬಂದಿದ್ದು ಸರ್ಗಳು ಚಪ್ರ ಹಾಕೋಕ್ಕೆ. ಇವತ್ತು ಅವರೇ ಬಂದಿದ್ದಾರೆ ಸರ್ಗಳು. 2 ಮನೆಯಲ್ಲೂ ಒಟ್ಟಿಗೆ ಚಪ್ರ ರಿಮೂವ್ ಮಾಡಿದ್ದು. ಇದು ಮದುವೆ ಆಗಿ 9 ಡೇಸ್ಗೆ ನಾವು ಚಪ್ರ ರಿಮೂವ್ ಮಾಡಿದ್ದು. 5 ಡೇಸ್ಗೆ ಅದು ಚಪ್ರ ಕದಲಿಸುವ ಶಾಸ್ತ್ರ ಮಾಡಿದ್ವಲ್ಲ, ಅದು ಒಂದು ಗರಿ ಕೀಳೋದು. ಗರಿ ಕಿತ್ತ ಮೇಲೆ ನಾವು 9 ದಿನಕ್ಕೆ ಚಪ್ರನ ರಿಮೂವ್ ಮಾಡಿಸ್ತಾ ಇದ್ದೀವಿ. ನೋಡಿ, ಈಗ ಗರಿಗಳೆಲ್ಲ ಬಿಚ್ಕೊಂಡ್ರು. ಸಿಂಪಲ್ಲಾಗಿ ಯಾವ ಥರ ಕಂಬಿಗಳು ಹಾಕಿದ್ದಾರೆ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮದು ಏನಾದರೂ ಪುಟಾಣಿ ಮನೆ ಇದ್ದರೆ, ಈ ಥರ ಪುಟಾಣಿ ಬಾಗಿಲು, ಪುಟಾಣಿ ಜಾಗ ಇದ್ದರೆ ನಮ್ಗೆ ಎಷ್ಟು ಬೇಕೋ ಆ ಅಳತೆಗೆ ನಾವು ಹಾಕಿಸ್ಕೋಬೋದು ಚಪ್ರನ. ತುಂಬ ದೊಡ್ಡದಾಗೇ ಹಾಕಿಸ್ಬೇಕು ಅಂತ ಏನಿಲ್ಲ, ನಮ್ಮ ಕೆಪಾಸಿಟಿ ತಕ್ಕನಾಗಿ ನಾವು ಹಾಕಿಸ್ಕೋಬೋದು. ಗರಿ ಎಲ್ಲ ಬಿಚ್ಚಿದ್ರು. ನೋಡಿ, ಪುಟಾಣಿ 4 ಕಂಬಿ ಹಾಕಿದ್ದಾರೆ, 2 ಅಡ್ಡ ಕಂಬಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ ಚಪ್ರನ. ಎಷ್ಟು ಬೇಗ ಚಪ್ರ ಹಾಕಿದ್ರೋ ಅಷ್ಟೇ ಬೇಗ ರಿಮೂವ್ ಮಾಡಿದ್ರು. ನಾವು ದೊಡ್ಡದಾಗಿ ಹಾಕಿಸ್ಬೇಕು ಚಪ್ರನ ಅಂತ ಏನಿಲ್ಲ. ನಾವು ಈ ಥರ ಚಿಕ್ಕದಾಗ್ಲೂ ಮನೆ ಬಾಗಿಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೋದು. ಡೋರ್ ಡೆಕೋರೇಷನ್ ನಾವು ಮಾಡಿಸ್ಕೋಬೋದು. ಬ್ರೈಡಲ್ಗೆಲ್ಲ ಕೆಳಗಡೆ ಎಲ್ಲ ಜಾಸ್ತಿ ಗಾಡಿಗಳು ಓಡಾಡ್ತವೆ, ಚಪ್ರ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಪುಟಾಣಿ ಚಪ್ರನ ಹಾಕಿಸ್ಕೋಬೋದು. ನಾನು ಪುಟಾಣಿ ಚಪ್ರನೇ ಹಾಕಿಸ್ಕೊಂಡಿರೋದು. ತುಂಬ ಚೆನ್ನಾಗಿ ಹಾಕಿದ್ರು, ಡಿಸೈನು ಚೆನ್ನಾಗಿತ್ತು. ನೀವೇ ನೋಡಿದ್ರಲ್ಲ ಹೇಗಿತ್ತು ಅಂತ. ಚಪ್ರ ಹಾಕೋದ್ರಿಂದ ಹಿಡಿದು ರಿಮೂವ್ ಮಾಡೋವ್ರಿಗೂ ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನೂ ನೋಡಿರೋರಿಗೆ ತುಂಬ ಧನ್ಯವಾದಗಳು. ಎಲ್ಲದಕ್ಕೂ ದಾರ ಕಟ್ಟಿರ್ತಾರೆ.
ಸಪೋರ್ಟಿಗೆ ದಾರ ಮತ್ತು ತಂತಿ ಎಲ್ಲ ರಿಮೂವ್ ಮಾಡ್ತಾಯಿದ್ದಾರೆ. ಗರಿ ಎಲ್ಲ ರಿಮೂವ್ ಮಾಡಾಯಿತು. ಈಗೆಲ್ಲ ತಂತಿ ಮತ್ತು ದಾರ ಉರಿ ಕಟ್ಟಿರ್ತಾರೆ, ಉರಿನೆಲ್ಲ ಕಟ್ ಮಾಡ್ತಾಯಿದ್ದಾರೆ. ನಾವು ಚಪ್ರದ ಗರಿ ಒಂದು ಗರಿ ಕಿತ್ತರೆ ನಾವು ತಿಂಗಳು ತುಂಬವರೆಗೂ ಟೈಮ್ ಇರುತ್ತೆ. ನಾವು ಯಾವ ದಿವಸನಾದರೂ ನಾವು ಚಪ್ರನ ರಿಮೂವ್ ಮಾಡಿಸ್ಬೋದು. ಎಲ್ಲರೂ ಒಂದೊಂದು ತಿಂಗಳು ಇಟ್ಕೋತಾರೆ. ನಾವು 9 ಡೇಸಿಗೆ ರಿಮೂವ್ ಮಾಡಿಸ್ತಾ ಇದ್ದೀವಿ. ನೋಡಿ, ಈ ಥರ ಸಪ್ರೇಟ್ ಇರುತ್ತೆ, ಎಲ್ಲ ಜಾಯಿಂಟ್ ಮಾಡಿರ್ತಾರೆ ಅವರು. ನೀವು ಮನೆ ಬಾಗಿಲಿಗೆ ಈ ಥರ ಪುಟಾಣಿಯಾಗಿ ಏನೇ ಫಂಕ್ಷನ್ ಇದ್ದರೂ ಈ ಥರ ಪುಟಾಣಿ ಚಪ್ರನ ಹಾಕಿಸ್ಕೋಬೋದು. ತುಂಬ ದೊಡ್ಡದಾಗಿ ಹಾಕಿಸ್ಬೇಕು ಅಂತ ಏನಿಲ್ಲ, ಪುಟಾಣಿಯಾಗಿ ನೀವು ಪುಟಾಣಿ ಚಪ್ರನ ಹಾಕಿಸ್ಕೋಬೋದು ಫಂಕ್ಷನ್ಗಳಿಗೆಲ್ಲ. ನೋಡಿ, ಈ ಥರ 4 ಕಂಬಿ ಹಾಕಿರ್ತಾರೆ. ಅವರು ಕಂಬಿಗಳನ್ನೆಲ್ಲ ಬಿಚ್ಚುತ್ತಾ ಇದ್ದಾರೆ. ಎಲ್ಲ ಫುಲ್ಲು ಕಬ್ಬಿಣದ್ದು ಕಂಬಿಗಳು. ಸಪೋರ್ಟಿಗೆ ಅಲ್ಗೆನೂ ತಂದಿರ್ತಾರೆ 2. ಚಪ್ರದ ಗರಿ ಅಳ್ಳಾಡಬಾರ್ದು ಅಂತ ಮೇಲಿಡೋದಕ್ಕೆ ಸಪೋರ್ಟಿಗಿರಲಿ ಅಂತ 1, 2 ತಂದಿರ್ತಾರೆ. ನೋಡಿ, ಎಲ್ಲ ತೆಗೆದ್ಬಿಟ್ರು. ನಾವು ಗರಿನೆಲ್ಲ ಕಸಕ್ಕೆ ಹಾಕ್ಬೇಕಂತೆ. ಅವರು ಕಂಬಿನೆಲ್ಲ ಎತ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ, ಚಪ್ರ ಎಲ್ಲ ರಿಮೂವ್ ಆಯಿತು. ಇವಾಗೆಲ್ಲ ಕಂಬಿಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಚಪ್ರದ ಗರಿನೆಲ್ಲ ಕಸಕ್ಕೆ ಹಾಕ್ಬೇಕಂತೆ. ಹಾಕ್ಬಿಟ್ಟು ಅವ್ರ ಐಟಮ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಚಪ್ರ ರಿಮೂವ್ ಆಯಿತು. ಸರ್ಗಳಿಬ್ಬರು ಹೋದರು. ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಚಪ್ರನ. ಥ್ಯಾಂಕ್ ಯು ಸರ್. ವೇದಮ್ಮಂಗೆ ನನಗೆ ಇವಾಗ ಕೆಲಸ ಬಾಚ್ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ಆಕ್ಷನ್ ಮಾಡ್ತಾರೆ. ಹಾಕ್ಸಬೇಕಾದ್ರೂ ಇದ್ರೆ ತೆಗ್ಸಬೇಕಾದ್ರೂ ಇದ್ದಾರೆ. ನೋಡಿ, ಇಷ್ಟಿದೆ ಗರಿ. ಈಗೆಲ್ಲ ಒಂದು ಕಡೆ ಇಡಬೇಕು. ಅವ್ರು ಕಿತ್ತಾಕ್ ಹೋಗಿದ್ದಾರೆ, ನಾವೀಗ ಗುಡ್ಡೆ ಹಾಕಬೇಕು. ನಮ್ಮ ವೇದಾಂತ್ ಅವರು ಎಲ್ಲ ಎತ್ತಿಡ್ತಾ ಇದ್ದಾರೆ. ನೋಡಿ, ಇದೇ ಟೆಂಪೋ. ಅವತ್ತು ಬಂದಿತ್ತಲ್ವಾ ಟೆಂಪೋ ಗರಿ ತಗೊಂಡು. ಇವತ್ತು ಅವರು ಐಟಮ್ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಅದೇ ಟೆಂಪೋದಲ್ಲಿ ಬಂದಿದ್ದಾರೆ. ಈಗ ನಾನು ವೇದಾಂತ್ ಇಬ್ಬರು ಸೇರಿಕೊಂಡು ಗರಿಗಳೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ತಾಯಿದ್ದೀವಿ. ಉರಿ ಎಲ್ಲ ಹಂಗೆ ಬಿಟ್ಟೋಗಿದ್ದಾರೆ. ಎಲ್ಲ ವೇದನೆ ಬಿಚ್ಚಿತ್ತು. ಇದೆಲ್ಲ ಬೇಕು ಮಮ್ಮಿ ಅಂತ ಹೇಳಿ ಎಲ್ಲ ಎತ್ತಿಟ್ಕೊಂಡ್ವಿ ಗರಿಗಳ್ನೆಲ್ಲ. ಏನಕ್ಕಾರ ಬೇಕಾಗುತ್ತೆ ಅಂತ. ಎಲ್ಲ ದೊಡ್ಡದಿತ್ತು ಉರಿಗಳು. ಕಸಕ್ಕೆ ಹಾಕೋ ಅಂಥದ್ದನ್ನೆಲ್ಲ ಹಾಕ್ಬಿಟ್ಟು ಉರಿಗಳ್ನೆಲ್ಲ ಎತ್ಕೊಂಡ್ವಿ ಬೇಕು ಅಂತ. ಎಲ್ಲ ನೀಟಾಗಿ ಕಸ ಗುಡಿಸಿ ಎಲ್ಲ ಬಾಚಿ ಕಸಕ್ಕೆ ರೆಡಿ ಮಾಡಿಟ್ವಿ. ನೋಡಿದ್ರಲ್ಲ, ನಮ್ಮ ಚಪ್ಪರ ಶಾಸ್ತ್ರದ ವಿಡಿಯೋದಿಂದ ಚಪ್ಪರ ರಿಮೂವ್ ಮಾಡೋವರೆಗೂ ಎಲ್ಲ ವಿಡಿಯೋನೂ ಹಾಕಿದ್ದೀನಿ. ಎಲ್ಲದನ್ನು ತಪ್ಪದೇ ನೋಡಿದ್ದೀರಾ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನೋಡಿ, ಉರಿನೆಲ್ಲ ಎತ್ಕೋತಾ ಇದ್ದೀನಿ. ಎಲ್ಲ ಚಿಕ್ಕ ಕಟ್ ಮಾಡಿದ್ದಾರೆ. 1-2-3 ತುಂಬ ದೊಡ್ಡದು ಹಂಗೆ ಬಿಟ್ಟೋಗಿದ್ರು ಅವರು. ದೊಡ್ಡದು ಕಿಟಕಿಲಿ ಒಂದೈತೆ. ನನ್ನ ಮಗಳ ಮದುವೆ ಚಪ್ಪರ ರಿಮೋ.
ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಒಂದು ಕಡೆ ನೀಟಾಗಿಟ್ವಿ, ಉರಿಗಳೆಲ್ಲ ಬಿಚ್ಕೊಂಡ್ವಿ, ದೊಡ್ಡದೇ ಬಿಟ್ಟೋಗಿದ್ರು ಏನಕ್ಕಾರ ಬೇಕಾಗುತ್ತೆ ಅಂತ. ನಮ್ಮ ವೇದು ಬಿಚ್ಚುತ್ತಾ ಇದೆ. ಬಿಚ್ಚಿಬಿಟ್ರು. ಇಲ್ಲಿಗೆ ಚಪ್ರ ರಿಮೂವ್ ಮಾಡೋದು ಮುಗೀತು. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.